ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ದಂಗಲ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಆಂತರಿಕ ಭಿನ್ನಮತ ಸ್ಫೋಟಗೊಂಡಿದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕಕ್ಕೆ ರಿಸೈನ್ ಮಾಡಿದ್ದಾರೆ. ನಾವು ಮುಸ್ಲಿಮರು ಟಿಕೆಟ್ ಕೇಳಿದ್ದೇ ತಪ್ಪಾಯಿತು. ಟಿಕೆಟ್ ವಿಚಾರ ಸಾಕಷ್ಟು ಸೌಂಡ್ ಕೂಡ ಮಾಡಿತು. ಗ್ಯಾರಂಟಿ ನ್ಯೂಸ್ಗೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವಾಗ ಉಪಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ವಿಚಾರವಾಗಿ ಶುರುವಾಯ್ತಲ್ಲ, ಅಲ್ಲಿಂದ ಹಿಡಿದು ಈಗ ದಾವಣಗೆರೆ ದಕ್ಷಿಣ ದಂಗಲ್ಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕಕ್ಕೆ ಅಬ್ದುಲ್ ಜಬ್ಬಾರ್ ರಿಸೈನ್ ಮಾಡಿದ್ದಾರೆ. ನಾವು ಮುಸ್ಲಿಮರು ಟಿಕೆಟ್ ಕೇಳಿದ್ದೇ ತಪ್ಪಾಯಿತು ಅಂತ ಎಕ್ಸ್ಕ್ಲೂಸಿವ್ ಆಗಿ ಗ್ಯಾರಂಟಿ ನ್ಯೂಸ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಬೆನ್ನಲ್ಲೇನೆ ಕಾಂಗ್ರೆಸ್ನಲ್ಲಿ ಆಂತರಿಕ ಭಿನ್ನಮತ ಸ್ಫೋಟಗೊಂಡಿರೋದು. ಮುಸ್ಲಿಂ ನಾಯಕರಲ್ಲಿ ಟಿಕೆಟ್ ವಿಚಾರವಾಗಿ ಇದ್ದಂತಹ ಭಿನ್ನಾಭಿಪ್ರಾಯ ಏನಿದೆ ಅದು ಈ ಮೂಲಕ ಹೊರಬೀಳ್ತಾ ಇದೆ. ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಟಿಕೆಟ್ ವಿಚಾರವಾಗಿ, ಯಾಕಂತಂದರೆ ಟಿಕೆಟ್ನಿಂದಾಗಿ ಎಷ್ಟೆಲ್ಲ ಗೊಂದಲಗಳಾಗಿತ್ತು, ಯಾವ ರೀತಿಯಾದಂತಹ ಬೆಳವಣಿಗೆ ಕಾರಣ ಆಗಿತ್ತು ಅದೆಲ್ಲವೂ ಕೂಡ ಗಮನಿಸಿದ್ವಿ. ಈಗ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಜೊತೆಗೆ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರ ರೆಸಿಗ್ನೇಷನ್ ಲೆಟರ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಮತ್ತೆ ಯಾವ ರೀತಿಯಾದಂತಹ ಬೆಳವಣಿಗೆ ಕಾರಣ ಆಗ್ಬೋದು ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕೆ ಅಂತ ಅಂದರೆ ಈಗ ಸಹಜವಾಗಿ ಶಾಮನೂರು ಶಿವಶಂಕರಪ್ಪ ಅವರ ನಂತರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಇಲ್ಲಿ ಬೈ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಒಂದು ಅವಕಾಶ ಬೇಕು, ನಮ್ಮ ಸಮುದಾಯಕ್ಕೆ ಒಂದು ಟಿಕೆಟ್ ಕೊಡಿ ಅಂತೇಳಿ ಕೇಳಿದರು. ಮುಖಂಡರು ನಮ್ಮ ವಿರುದ್ಧ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಮುಖಂಡರು ನಮ್ಮ ಮುಖಂಡರ ವಿರುದ್ಧನೇ ಮಾತಾಡಿರೋದು ನನಗೆ ಭಾಳ ಬೇಜಾರು ಅನಿಸಿದೆ ಆ ವಿಚಾರದಾಗೆ. ಎರಡನೇದೇನಪ್ಪ ಅಂತೇಳಿದರೆ ಯಾಕೆ ಹಂಗೆ ಮಾಡ್ತಾರಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ. ಎಲೆಕ್ಷನ್ ಮುಗೀತು, ಎಲ್ಲ ಮುಗೀತು, ಆದರೂ ಸಹಿತ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹಿಂಗೆ ಅವರು ಸ್ವಲ್ಪ ಷಡ್ಯಂತ್ರ ಮಾಡಿದ್ದಾರೆ ಅದು ಇದು ಅಂತ ಹೇಳಿದ್ದಾರೆ. ನನ್ನ ಹೆಸರು ತೊಗೊಂಡಿರೋದು ಅರ್ಹತೆ ಇಲ್ಲ ಅಂತ ತೊಗೊಂಡಿದ್ದಾರೆ. ಅದು ನನಗೆ ಭಾಳ ಬೇಜಾರಾಗಿದೆ. ನನ್ನ ಅರ್ಹತೆ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು? ನನಗೆ ಅದೇ ಅರ್ಹತೆ ಇದೆಯಾ ಇಲ್ಲ ಅಂತ ಹೈಕಮಾಂಡ್ನವ್ರಿಗೆ ಗೊತ್ತು. ನನಗೆ 3 ಸರ್ತಿ DC ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೈಕಮಾಂಡ್ನವರು. ಮತ್ತು 3 ಸರ್ತಿ MLC ಮಾಡಿದ್ದಾರೆ. ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರು ಮಾಡಿದರು. ಇವರಿಗೆ ನನ್ನ ಅರ್ಹತೆ ಬಗ್ಗೆ ಮಾತಾಡೋಕ್ಕೆ ಇವರಿಗೆ ಅಧಿಕಾರ ಕೊಟ್ಟರು ರಿಜ್ವಾನ್ ಸಾಹೇಬರಿಗೆ ಅಂತ ನನಗೆ ಅರ್ಥ ಆಗಿಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕಪ್ಪ ಅಂತ ಹೇಳಿದ್ರೆ, ನನಗೆ ಕೇಳೋದಕ್ಕಿಂತ ಜಾಸ್ತಿ ನನಗೆ ಪ್ರಚೋದನೆ ನೀವು ನಿಲ್ಲಲೇಬೇಕಂತ ಹೇಳಿದ್ದು ರಿಜ್ವಾನ್ ಅರ್ಷದ್ ಮತ್ತು ಸಲೀಮ್ ಅಹ್ಮದೇ. ಬೇರೆ ಯಾರು ನನಗೆ ಅಷ್ಟು ಪ್ರಚೋದನೆ ಅಷ್ಟು ಹೇಳಿಲ್ಲ. ಬಾಕಿ ನಸೀರ್ ಅಹಮದ್ ಹೇಳಿದರು, ಜಮೀರ್ ಅಹಮದ್ ಹೇಳಿದರು. ಆಲ್ಮೋಸ್ಟ್ ಆಲ್ MLAಗಳು ನಮಗೆಲ್ಲರೂ ಮೀಟಿಂಗ್ ಮಾಡಿದಾಗ ನಾವೆಲ್ಲರೂ ಯುನಾನಿಮಸ್ ಆಗಿ ಒಂದು ಮೆಮೊರಂಡಮ್ ಸಹಿತನ ರೆಡಿ ಮಾಡಿದ್ವಿ. ಅದರಲ್ಲಿ ನಾವು ಯಾರ್ದೇ ಹೆಸರು ಹಾಕಿಲ್ಲ. ಯಾರಿಗಾರ ಅಲ್ಪಸಂಖ್ಯಾತರಿಗೆ ಒಬ್ರಿಗೆ ಕೊಡ್ರಿ, ಯಾಕಂದರೆ ಇದು ಸ್ವತಂತ್ರ ಸಿಕ್ಕಿದಾಗಿಂದ ಈಗ ತನಕ ಯಾರೂ ಅಲ್ಲಿ ತೊಗೊಳಕ್ಕಾಗಿಲ್ಲ. ಅಲ್ಪಸಂಖ್ಯಾತರು 86,000 ಓಟ್ ಇಟ್ಕೊಂಡು ಯಾರೂ ಟಿಕೆಟ್ ತೊಗೊಳಕ್ಕಾಗಿಲ್ಲ. ಈ ಸರ್ತಿ ಅವಕಾಶ ಮಾಡಿಕೊಡ್ರಿ, ಯಾಕಂದರೆ ಯಜಮಾನರ ತನಕ ನಾವು ಅಲ್ಪಸಂಖ್ಯಾತರು ಯಾಕೆ ಕೇಳಿಲ್ಲಪ್ಪ ಅಂತ ಹೇಳಿದರೆ ಅವ್ರು ಭಾಳ ಸೆಕ್ಯುಲರ್ ಒಳ್ಳೆಯ ಲೀಡರ್. ನಮಗೆ ನಮ್ಮವೆಲ್ಲ ಏನೇ ಬೇಡಿಕೆ ಇದ್ದರೂ ಸಹಿತ ಅವ್ರು ಮಾಡ್ತಿದ್ರು, ನಮ್ಮ ವಿಚಾರವನ್ನು ಕೇಳ್ತಿದ್ರು, ನಮ್ಮ ದುಃಖದಲ್ಲಿ ಭಾಗವಹಿಸ್ತಿದ್ರು ಅಂಥೇಳಿ ನಾವು ಯಾರೂ ಅವ್ರ ವಿರುದ್ಧವಾಗಿ ಟಿಕೆಟ್ ಕೇಳಿದ್ದಿಲ್ಲ. ಆಕಸ್ಮಿಕವಾಗಿ ಮರಣ ಹೊಂದಿದ ನಂತರ ನಮ್ಮ ಯಜಮಾನರು ಅವ್ರಿಗೆ ಅವ್ರ ಜಾಗದಲ್ಲಿ ಖಾಲಿ ಆಗಿದೆ, ನಮಗೆ ಅವಕಾಶ ಮಾಡಿಕೊಡ್ರಿ ಅಂತ ಹೈಕಮಾಂಡ್ನವ್ರಿಗೆ ಕೇಳಿದ್ದು ನಿಜ. ಎಲ್ಲರೂ ಸೇರಿ ಮಾತಾಡಿ ಒಂದಾಗಿ ಒಗ್ಗಟ್ಟಾಗಿ ಸಿಗ್ನೇಚರ್ ಮಾಡಿ ಮೆಮೊರಂಡಮ್ ಕೊಟ್ಟಿರೋದು ನಿಜ. ಅದರಾಗೆ ಎರಡನೇ ವಿಚಾರ ಇಲ್ಲ, ಅದರಾಗೆ ಹೆಸರು ಯಾರ್ದು ಇಲ್ಲ, ಯಾರಿಗೆ ಬೇಕಾದರೂ ಕೊಡ್ರಿ ಅಂತ ಹೇಳಿದ್ವಿ ನಾವು. ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಮುಖಂಡರು ನಮ್ಮ ಮುಖಂಡರ ವಿರುದ್ಧನೇ ಮಾತಾಡಿರೋದು ನನಗೆ ಭಾಳ ಬೇಜಾರು ಅನಿಸಿದೆ ಆ ವಿಚಾರದಾಗೆ. ಎರಡನೇದೇನಪ್ಪ ಅಂತೇಳಿದರೆ ಯಾಕೆ ಹಂಗೆ ಮಾಡ್ತಾರಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ. ಎಲೆಕ್ಷನ್ ಮುಗೀತು, ಎಲ್ಲ ಮುಗೀತು, ಆದರೂ ಸಹಿತ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹಿಂಗೆ ಅವರು ಸ್ವಲ್ಪ ಷಡ್ಯಂತ್ರ ಮಾಡಿದ್ದಾರೆ ಅದು ಇದು ಅಂತ ಹೇಳಿದ್ದಾರೆ. ನನ್ನ ಹೆಸರು ತೊಗೊಂಡಿರೋದು ಅರ್ಹತೆ ಇಲ್ಲ ಅಂತ ತೊಗೊಂಡಿದ್ದಾರೆ. ಅದು ನನಗೆ ಭಾಳ ಬೇಜಾರಾಗಿದೆ. ನನ್ನ ಅರ್ಹತೆ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು? ನನಗೆ ಅದೇ ಅರ್ಹತೆ ಇದೆಯಾ ಇಲ್ಲ ಅಂತ ಹೈಕಮಾಂಡ್ನವ್ರಿಗೆ ಗೊತ್ತು.
ನನಗೆ 3 ಸರ್ತಿ ಡಿ ಸಿ ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೈಕಮಾಂಡರು, ಮತ್ತು 3 ಸರ್ತಿ MLC ಮಾಡಿದ್ದಾರೆ. ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರು ಮಾಡಿದರು. ಇವರಿಗೆ ನನ್ನ ಅರ್ಹತೆ ಬಗ್ಗೆ ಮಾತಾಡೋಕ್ಕೆ ಇವರಿಗೆ ಅಧಿಕಾರ ಕೊಟ್ಟರು ರಿಜ್ವಾನ್ ಸಾಹೇಬರಿಗೆ ಅಂತ ನನಗೆ ಅರ್ಥ ಆಗಿಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕಪ್ಪ ಅಂತ ಹೇಳಿದರೆ, ನನಗೆ ಕೇಳೋದಕ್ಕಿಂತ ಜಾಸ್ತಿ ನನಗೆ ಪ್ರಚೋದನೆ ನೀವು ನಿಲ್ಲಲೇಬೇಕಂತ ಹೇಳಿದ್ದು ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹ್ಮದ್. ಬೇರೆ ಯಾರು ನನಗೆ ಅಷ್ಟು ಪ್ರಚೋದನೆ ಅಷ್ಟು ಹೇಳಿಲ್ಲ. ಬಾಕಿ ನಸೀರ್ ಅಹಮದ್ ಹೇಳಿದರು, ಜಮೀರ್ ಅಹಮದ್ ಹೇಳಿದರು. ಆಲ್ಮೋಸ್ಟ್ ಆಲ್ MLAಗಳು ನನಗೆ ನಮಗೆಲ್ಲರೂ ಮೀಟಿಂಗ್ ಮಾಡಿದಾಗ ನಾವೆಲ್ಲರೂ ಯುನಾನಿಮಸ್ ಆಗಿ ಒಂದು ಮೆಮೊರಂಡಮ್ ಸಹಿತನ ರೆಡಿ ಮಾಡಿದ್ವಿ. ಅದರಲ್ಲಿ ನಾವು ಯಾರ್ದು ಹೆಸರು ಹಾಕಿಲ್ಲ. ಯಾರಿಗಾರ ಅಲ್ಪಸಂಖ್ಯಾತರಿಗೆ ಒಬ್ರಿಗೆ ಕೊಡ್ರಿ, ಯಾಕಂದರೆ ಇದು ಸ್ವತಂತ್ರ ಸಿಕ್ಕಿದಾಗಿಂದ ಈಗ ತನಕ ಯಾರೂ ಅಲ್ಲಿ ತೊಗೊಳಕ್ಕಾಗಿಲ್ಲ. ಅಲ್ಪಸಂಖ್ಯಾತರು 86,000 ಮೇಲೆ ಓಟ್ ಇಟ್ಕೊಂಡು ಯಾರೂ ಟಿಕೆಟ್ ತೊಗೊಳಕ್ಕಾಗಿಲ್ಲ. ಈ ಸರ್ತಿ ಅವಕಾಶ ಮಾಡಿಕೊಡ್ರಿ, ಯಾಕಂದರೆ ಯಜಮಾನರ ತನಕ ನಾವು ಅಲ್ಪಸಂಖ್ಯಾತರು ಯಾಕೆ ಕೇಳಿಲ್ಲಪ್ಪ ಅಂತ ಹೇಳಿದರೆ, ಅವ್ರು ಭಾಳ ಸೆಕ್ಯುಲರ್ ಒಳ್ಳೆಯ ಲೀಡ್ರು. ನಮಗೆ ನಮ್ಮವೆಲ್ಲ ಏನೇ ಬೇಡಿಕೆ ಇದ್ದರೂ ಸಹಿತ ಅವ್ರು ಮಾಡ್ತಿದ್ರು, ನಮ್ಮ ವಿಚಾರವನ್ನು ಕೇಳ್ತಿದ್ರು, ನಮ್ಮ ದುಃಖದಲ್ಲಿ ಭಾಗವಹಿಸ್ತಿದ್ರು ಅಂಥೇಳಿ ನಾವು ಯಾರೂ ಅವ್ರ ವಿರುದ್ಧವಾಗಿ ಟಿಕೆಟ್ ಕೇಳಿದ್ದಿಲ್ಲ. ಆಕಸ್ಮಿಕವಾಗಿ ಮರಣ ಹೊಂದಿದ ನಂತರ ನಮ್ಮ ಯಜಮಾನರು ಅವ್ರಿಗೆ ಅವ್ರ ಜಾಗದಲ್ಲಿ ಖಾಲಿ ಆಗಿದೆ, ನಮಗೆ ಅವಕಾಶ ಮಾಡಿಕೊಡ್ರಿ ಅಂತ ಹೈಕಮಾಂಡ್ನವ್ರಿಗೆ ಕೇಳಿದ ನಿಜ. ಎಲ್ಲರೂ ಸೇರಿ ಮಾತಾಡಿ ಒಂದಾಗಿ ಒಗ್ಗಟ್ಟಾಗಿ ಸಿಗ್ನೇಚರ್ ಮಾಡಿ ಮೆಮೊರಂಡಮ್ ಕೊಟ್ಟಿರೋದು ನಿಜ. ಅದರಾಗೆ ಎರಡನೇ ವಿಚಾರ ಇಲ್ಲ, ಅದರಾಗೆ ಹೆಸರು ಯಾರ್ದು ಇಲ್ಲ, ಯಾರಿಗೆ ಬೇಕಾದರೂ ಕೊಡ್ರಿ ಅಂತ ಹೇಳಿದ್ವಿ ನಾವು. ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಮುಖಂಡರ ವಿರುದ್ಧನೇ ಮಾತಾಡಿರೋದು. ನನಗೆ 3 ಸರ್ತಿ ಜಿಲ್ಲಾ ಅಧ್ಯಕ್ಷರಾಗಿದ್ದೀನಿ, 3 ಸರ್ತಿ MLC ಆಗಿದ್ದೀನಿ, 1 ಸರ್ತಿ ಈಗ ಸದ್ಯ ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಇದ್ದೆ, ಈಗಿಲ್ಲ ನಾನು. ಯಾಕಂದರೆ ಇವತ್ತು ರಾಜೀನಾಮೆ ಕೊಡ್ತಾ ಇದ್ದೇನೆ ಆ ಪಕ್ಷಕ್ಕೆ. ನಾನು ಭಾಳ ಬೇಜಾರಾಗಿ ನಮ್ಮ ರಾಜ್ಯ KPCC ಮೈನಾರಿಟಿ ಡಿಪಾರ್ಟ್ಮೆಂಟಿಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಅದರ ಅರ್ಹತೆ ನನಗೆ ಇಲ್ಲ ಅಂತ ಅನಿಸಿದೆ. ನಾನು ದಾವಣಗೆರೆ ಸಿಟಿಯಲ್ಲಿ ಇದ್ಕಂದೆ ಈ ಎಲ್ಲ ಮುಖಂಡರುಗಳು 20 ದಿನ ಅಲ್ಲಿ ಠಿಕಾಣಿ ಹೊಡಿದ್ರು ಸಹಿತ ನೀವು ಯಾರಂತ ನನಗೆ ಮಾತಾಡಿಸಿಲ್ಲ. ಕ್ಯಾಂಡಿಡೇಟ್ ಆಗಲಿ, ಕ್ಯಾಂಡಿಡೇಟ್ ತಾಯಿ ಆಗಲಿ, ಕ್ಯಾಂಡಿಡೇಟ್ ಫಾದರ್ ಆಗಲಿ, ಜಿಲ್ಲಾ ಮಂತ್ರಿ ಆಗಲಿ ಯಾರೂ ನನಗೆ ಮಾತಾಡಿಸಲಿಲ್ಲ. ಅದರ ಜೊತೆಗೆ ನಮ್ಮ ಈ ರಾಜ್ಯ ನಾಯಕರುಗಳು, ನಮ್ಮ ಅಲ್ಪಸಂಖ್ಯಾತರು ಭಾಳ ಜನ ಮುಖಂಡರು ಅಲ್ಲಿ ಕುಂತರೂ ಸಹಿತ ಯಾರು ನೀವು ಬರ್ರಿ ಅಂತ ನಮಗೆ ಕರೆದಿಲ್ಲ. ಅದಕ್ಕೆ ನಾನೇನು ತಿಳ್ಕೊಂಡೆ ಅಂತ ಹೇಳಿದರೆ, ನಮ್ಮಲ್ಲಿ ಆ ಅರ್ಹತೆ ಇಲ್ಲ, ನಾನು ಹೋದರೂ ಏನು ವ್ಯತ್ಯಾಸ ಕಾಂಗ್ರೆಸ್ಸಿಗೆ ಮತ್ತು ನಮ್ಮ ಪಕ್ಷಕ್ಕೆ, ನಮ್ಮ ಗೆಲುವಿಗೆ ಏನು ಬೆಳಂಗಿಲ್ಲ ಅಂತ ಅನಿಸಿದ್ರು.